श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओम कल्याणात्मकगात्राय कामितार्थप्रदायिने श्रीमद् वेंकटनाथाय श्रीनिवासाय ते नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिध्वान्तरवे वैष्णवेन्द्रे वरंद्रे श्री राघवेन्द्र गुरुवे नमो ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೃತ್ತಿಕಾ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಬೃಂದಾವನದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಎಲ್ಲರೂ ಹೋಗ್ತಾರೆ ರಾಯರ ಮಂತ್ರಾಲಯಕ್ಕೆ, ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಆ ಮಂತ್ರಾಕ್ಷತೆಯನ್ನು ಉಪಯೋಗಿಸಬೇಕು. ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೇಳಿದ್ರೆ ತಾಯಿ ಅಲ್ವಾ. ರಾಯರ ಮಂತ್ರಾಕ್ಷತೆ ಅಂದರೆ ಏನು? ಇಂದಿನ ಸಂಚಿಕೆಯಲ್ಲಿ ಇವೆಲ್ಲ ಹೇಳಿದ್ದೆ, ಆದ್ರೂ ಅದರ ಬಗ್ಗೆ ವಿವರಣೆಯಾಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಮಂತ್ರಾಕ್ಷತೆ. ಆ ಮಂತ್ರಾಕ್ಷತೆಯನ್ನು ಏನಪ್ಪಾ ಅಂದರೆ ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳು ರಾಯರೇ ಅದನ್ನು ಕೂತಿರ್ತಾರಂತೆ. ಹೇಗೆ ಕೂತಿರ್ತಾರೆ ಅಂತ ಹೇಳಿದ್ರೆ, ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀ ಮಧ್ವಮದ ದುಗ್ಧಾಪ್ತಿ ಚಂದ್ರ ಅವತು ಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಈ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿದಾಗ ಆ ಮಂತ್ರಾಕ್ಷತೆಯನ್ನ ತೀರ್ಥ ಕೊಟ್ಟು ಅಲ್ಲಿ ಮಂತ್ರಾಕ್ಷತೆಯನ್ನ ಕೊಡ್ತಾರೆ. ಯಾವುದೇ ಒಂದು ಮಠಕ್ಕೆ ಹೋಗ್ಬೋದು, ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು, ರಾಯರ ಮಠ ಯಾವುದೇ ಮಠಕ್ಕೆ ಹೋದ್ರೂ ಯತಿಗಳ ಒಂದು ಮಂತ್ರಾಕ್ಷತೆಯನ್ನ ಕೊಡ್ತಾರೆ. ಅಂತ ಆ ಮಂತ್ರಾಕ್ಷತೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ರಾಯರೇ ಇರ್ತಕ್ಕಂಥ ಫಲ ಇರ್ತದೆ. ಯಾಕೆಂದ್ರೆ ಮಂತ್ರಾಕ್ಷತೆಯನ್ನ ತಗೊಂಬರ್ಬೇಕಾದ್ರೆ ಅಕ್ಕಿಯಿಂದ ತರ್ಕೊಡ್ತಾರನ್ನ, ಅಕ್ಕಿನೇ ಬೇರೆ ತರ ಆಗುತ್ತೆ, ಮಂತ್ರಾಕ್ಷತೆನೇ ಬೇರೆ ಅದೇ ರೀತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆಯಲ್ಲಿ ಬಹಳ ಬರ ಇರ್ತಕ್ಕಂಥದ್ದು, ಸಾಕ್ಷಾತ್ ಗುರುಗಳೇ ವಿಶೇಷವಾಗಿರ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆಯನ್ನ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಟು, ಅದಕ್ಕಿಂತ ಮುಂಚಿತವಾಗಿ ಸಾಕ್ಷಾತ್ ಮೂಲ ರಾಮದೇವರಾಗಿರ್ತಕ್ಕಂಥ ರಾಮದೇವರ ಹತ್ರ ಇಟ್ಟು, ಮುಖ್ಯ ಪ್ರಾಣದೇವರ ಹತ್ರ ಇಟ್ಟು, ತದನಂತರ ರಾಘವೇಂದ್ರ ಸ್ವಾಮಿಗಳ ಹತ್ರ ಇಟ್ಟು, ಆ ನರಸಿಂಹದೇವರ ವಿಶೇಷವಾಗಿ ಮನ್ಯ ಸೂಕ್ತದಿಂದ, ವಾಯುಸ್ತುತಿ ಪುನಶ್ಚರಣೆಯಿಂದ, ರಾಯರ ಸ್ತೋತ್ರದಿಂದ, ಸುಂದರಕಾಂಡದಿಂದ ಈ ಮಂತ್ರಾಕ್ಷತೆಯನ್ನು ಮಾಡ್ತಾರೆ. ಈ ಮಂತ್ರಾಕ್ಷತೆ ಬಹಳ ವಿಶೇಷ ಏನಪ್ಪ ಅಂತಂದ್ರೆ, ಈ ಸುಂದರಕಾಂಡವನ್ನು ಪಾರಾಯಣ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರೋಗಗಳೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ವಾಯುಸ್ತುತಿ ಪುನಶ್ಚರಣೆ ಮಾಡೋದ್ರಿಂದ ದೇವರಲ್ಲಿ ವಿಶೇಷವಾಗಿ ನಮ್ಮ ಜೀವದಲ್ಲಿರ್ತಕ್ಕಂಥ, ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾಯಿಲೆಗಳೆಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ತದನಂತರ ರಾಯರ ಸ್ತೋತ್ರದಿಂದ ಪಠನೆಯನ್ನು ಮಾಡಿದಾಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳೇ ಯಾವ ರೀತಿಯಾಗಿ ಈ 30 ಹಸುವಲ್ಲಿ ಮುಕೋಟಿ ದೇವಳು ಹೇಗಿರುತ್ತೋ ಒಂದು ಗೋನಲ್ಲಿ, ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳು ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆಯನ್ನ ರಾಯರ ಹೆಸರೇಳಿ ರಾಯರ ಮುಂದೆ ಇಟ್ಟು ಏನೇ ಒಂದು ವಸ್ತುಗಳು ತಂದ್ರೂ ಅದು ವಿಶೇಷವಾಗಿರ್ತಕ್ಕಂಥ ಫಲ ಇರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆಯಲ್ಲಿ ನಮ್ಮ ಮನೆಗೆ ರಾಘವೇಂದ್ರ ಸ್ವಾಮಿಗಳು ಬಂತೂನೇ ಅವರೇ ಬಂದಿದ್ದಾರೆ ಅನ್ಕೊಂಡ್ಬಿಡ್ಬೇಕಂತ. ಅದಕ್ಕೋಸ್ಕರವಾಗಿ ಅದಕ್ಕೆ ದಾಸರು ಹೇಳ್ತಾರೆ, ಅದಕ್ಕೆ ಎದ್ದು ಬರುತ್ತಾರೆ ನೋಡಿ, ಎದ್ದು ಬರುತ್ತಾರೆ ಮುದ್ದು ಬೃಂದಾವನದ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ. ಭಗವಂತ ಏನಪ್ಪ ರಾಘವೇಂದ್ರ ಸ್ವಾಮಿ ಮಂದಿರ ಅಂದ್ರೆ ಅವರು ಗೋಪಿಚಂದ್ರವನ್ನು ಹಚ್ಕೊಂತಾರೆ, ಊದ್ರ ಪುಂಡವನ್ನು ಧಾರಣೆ ಮಾಡ್ತಾರಂತವ್ರು. ಅದಕ್ಕೋಸ್ಕರವಾಗಿ ಈ ಎಲ್ಲವನ್ನು ಹಾಕಿದಾಗ, ಆ ಊದ್ರ ಪುಂಡವನ್ನು ಹಾಕಿದಾಗ, ಗೋಪಿಚಂದ್ರ ಹಚ್ಕೊಂಡಿದ್ದಾಗ ಅವರಲ್ಲಿ ಇರ್ತಕ್ಕಂಥ ಏನು ರುಜು ನೋವುಗಳಿರುತ್ತೋ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ, ಇವರು ಅವರು ಅಂತಲ್ಲ, ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳಾದ್ರೂ ಅವರು ಗೋಪಿಚಂದ್ರ ಆ ಧಾರಣೆಯನ್ನು ಮಾಡ್ಕೊಬೇಕು ಅಂತ ಶಾಸ್ತ್ರದಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಆ ಗೋಪಿಚನ್ನವನ್ನು ಹಚ್ಕೊಂಡಿದ್ದಾಗ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೋ ಅದೇ ರೀತಿಯಾಗಿ ರಾಯರ ಮಂತ್ರಾಕ್ಷತೆಯನ್ನ
ಯಾರ ಮನೆಯಲ್ಲಿರುತ್ತೋ ಅವರ ಮನೆಯೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅಂತ ರಾಯರ ಮಂತ್ರಾಕ್ಷತೆ ಇದು. ಆ ರಾಯರ ಮಂತ್ರಾಕ್ಷತೆ ತೆಗೆದುಕೊಂಡು ಹೋಗಿ, ಯಾರೋ ಒಬ್ರು ಆರೋಗ್ಯ ಸರಿ ಇರಲ್ಲ, ಆರೋಗ್ಯ ಸರಿ ಇಲ್ಲ ಅಂದಾಗ ಆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿ, ಆ ತಲೆ ಮೇಲೆ ರಾಯರ ಮಂತ್ರಾಕ್ಷತೆ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಇಲ್ಲ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಅವರ ಆರೋಗ್ಯ ಸರಿ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರೆ ಅವರ ಆರೋಗ್ಯ ಸರಿ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೇ ರೀತಿಯಾಗಿ ಆರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆ ಎಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾಭವ ರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ಹನುಮಂತ ದೇವರು, ನವನರಸಿಂಹದೇವರು, ರಾಯರ ಬೃಂದಾವನದಲ್ಲಿ ಜಯತೀರ್ಥರು, ವಿಜೇಂದ್ರ ತೀರ್ಥರು ರಾಯರು ಎಲ್ಲವನ್ನು ಪರಿಹಾರ ಮಾಡಿದ್ದಾರೆ. ಅದರ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಬೇರೆ ರೀತಿಯಾಗಿ ಸಮಸ್ಯೆಗಳಿತ್ತು, ಆ ಸಮಸ್ಯೆ ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಯರ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸಿದ್ದೆ. ನಾನು ಕಳಿಸಿದ್ದಲ್ಲ, ರಾಯರೇ ನಮ್ಮಲ್ಲಿ ನಿಂತು ಕೊಟ್ಟು ಕಳಿಸಿದ್ರು. ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ. ಅದಕ್ಕೋಸ್ಕರವಾಗಿ ಈ ರಾಯರ ಮಂತ್ರಾಕ್ಷತೆಯನ್ನ ಯಾರ ಮನೆಯಲ್ಲಿರುತ್ತೆ, ರಾಯರ ಮಂತ್ರಾಕ್ಷತೆ ಯಾರು ಇಟ್ಕೊಂಡಿರ್ತಾರೆ, ರಾಯರ ಮಂತ್ರಾಕ್ಷತೆಯನ್ನ ಇಟ್ಕೊಂಡು ಪ್ರತಿದಿನ ಅವರ ತಲೆ ಮೇಲೆ ಹಾಕೊಂತಾರೆ, ಅವರಲ್ಲಿರ್ತಕ್ಕಂಥ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅಂತ ಗುರುಗಳ ಮಂತ್ರಾಕ್ಷತೆಯನ್ನ ಯಾರು ಮನೆಯಲ್ಲಿ ಯಾರು ರಾಘವೇಂದ್ರ ಅಂತಾರೆ, ಮಂತ್ರಾಕ್ಷತೆ ಅಂತಾರೆ, ಅವರ ಮನೆಯೇ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾರ ದೇವಸ್ಥಾನಕ್ಕೆ ಹೋಗ್ತೀರ, ಇವರು ರಾಯರ ಮಠಕ್ಕೆ ಯಾರು ಹೋಗ್ತೀರಾ, ಅಲ್ಲಿ ಹೋದಾಗ ಹಾಗೆ ಬರಬೇಡಿ, ಗುರುಗಳೇ ನಾವು ಮಂತ್ರಾಕ್ಷತೆಯನ್ನು ಕೊಡಿ ಅಂತ ಕೇಳಿ. ಯಾಕೆಂದ್ರೆ ಎಷ್ಟೋ ಜನ ಮಠಗಳಲ್ಲಿ ಹಂಗೆ ಈ ಥರ ಅಂತ ಹೇಳ್ಬಿಟ್ಟು ಎಸಿತಾರೆ ಮಾಡ್ತಾರೆ ಅಂತ ನಿಮ್ಮ ಭಾವನೆ ಇರುತ್ತೆ. ಆದರೆ ಅವೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ನಮ್ಮ ಮನಸ್ಸಲ್ಲಿ ಇಷ್ಟೇ ತಿಳ್ಕೊಬೇಕಾಗಿರೋದು, ಗುರುಗಳೇ ಮಂತ್ರಾಕ್ಷತೆ ಕೇಳಿದೆ ಎಸಿತಾರೆ ಮಾಡ್ತಾರೆ, ಅವರಲ್ಲಿ ಮಡಿ ಇರ್ತಾರೋ ಏನೋ ಒಂದು ಇರ್ತಾರೆ, ಅವ್ರ ಭಾವನೆಯಲ್ಲಿ ಏನು ಭಗವಂತ ಕೂತ್ಕೊಂಡು ಏನು ಮಾಡಿಸ್ತಾ ಇರ್ತಾನೋ ಗೊತ್ತಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಆ ಮಂತ್ರಾಕ್ಷತೆಯನ್ನು ಅವ್ರು ಕೊಡಬೇಕಾದ್ರೆ ರಾಘವೇಂದ್ರ ಅಂತ ತಗೊಂಬನ್ನಿ, ಅದು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿರಿ. ಅದಕ್ಕೋಸ್ಕರವಾಗಿ ಈ ರಾಯರೇ ಬಂದು ನಿಮಗೆ ಉದ್ಧಾರವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆ ಬಲ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಬ್ರಾಹ್ಮಣರು ಯಾರು ದೇವರ ಪೂಜೆಯನ್ನು ಮಾಡ್ತಾರೆ, ಯಾರು ದೇವಸ್ಥಾನಗಳಲ್ಲಿ ರಾಯರ ಪೂಜೆಯನ್ನು ಮಾಡ್ತಾರೆ, ರಾಯರ ಸೇವೆಯನ್ನು ಮಾಡ್ತಾರೆ, ಆ ರಾಯರ ಮಠದಲ್ಲಿ ಯಾರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ, ಅವರ ರಾಯರ ಸ್ತೋತ್ರವನ್ನು ಹೇಳಿ ಬಂದವರಿಗೆಲ್ಲ ಕೊಟ್ಟಾಗ ಅವರ ಮನೆಯೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಕೊಟ್ಟಿರೋರು ವಿಶೇಷವಾಗಿ ತಗೊಂಡಿರ್ತಕ್ಕಂಥವ್ರ ಮನೇನು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ರಾಘವೇಂದ್ರ ಅಂತ ಅವ್ರಿಗೇನು ಹೇಳಿಸಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ಆ ಮಂತ್ರಾಕ್ಷತೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಲ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಬ್ರಾಹ್ಮಣರು ತಿಳ್ಕೊಳ್ತಕ್ಕಂಥದ್ದು, ಬೇರೆಯವರು ತಿಳಿತಕ್ಕಂಥದ್ದು ಎಲ್ಲವನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಯಾವುದೇ ಒಂದು ತೀರ್ಥ ಕೊಡಬೇಕಾದ್ರೂ ಅಷ್ಟೇ ರಾಘವೇಂದ್ರ ಅಂತ ಕೊಡಿ, ಯಾವುದು ಬೇರೆ ಥರ ಯೋಚನೆ ಮಾಡಿದರೆ ಕೊಡಿ. ಅವರ ಮನೆಯಲ್ಲಿ ಏನೋ ಕಷ್ಟದಿಂದ ಬಂದಿರ್ತಾರೆ, ಆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಕೇಳ್ಕೊಳ್ಳೋಣ. ಯಾಕೆಂದರೆ ಭಗವಂತನಲ್ಲಿ ಕೇಳಿದಾಗ ಏನಪ್ಪ ಅಂದರೆ, ರಾಯರ ಮುಟ್ಟಿರ್ತೀರಾ ನೀವು, ರಾಯರ ಮುಟ್ಟಿದಾಗ ಅವರ ಸೇವೆಯನ್ನು ಮಾಡಿದ್ದೀರಾ, ಆ ಸೇವೆಯಿಂದ ಬರೋ ಭಕ್ತಾದಿಗಳಿಗೆಲ್ಲ ಯಾರು ರಾಯರ ಮಠಕ್ಕೆ ಬರ್ತಾರೆ ಅವರೆಲ್ಲರಿಗೂ ರಾಯರು ನಿಮ್ಮಲ್ಲಿ ನಿಂತು ಅವನ್ನೆಲ್ಲವನ್ನು ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಮಂತ್ರಾಕ್ಷತೆಯನ್ನು ಯಾರು ಮನೆಯಲ್ಲಿರುತ್ತೆ ಅವರ ಮನೆಯೇ ಅನ್ನದಾನವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮಂತ್ರಾಕ್ಷತೆಯಿಂದ ಅವರ ಮನೆಯೇ ವಿಶೇಷವಾಗಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮಂತ್ರಾಕ್ಷತೆಯನ್ನು ಬೇರೆ ಬೇರೆ ಕಡೆ ಎಲ್ಲ ಇಟ್ಕೊಡುದು, ಮನೆಯಲ್ಲಿ ದೇವರ ಮನೆಯಲ್ಲಿ ಅದೊಂದು ಡಬ್ಬಿಯಲ್ಲಿ ಹಾಕಿ ಆ ಮಂತ್ರಾಕ್ಷತೆಯನ್ನು ಇಟ್ಟು ಪ್ರತಿದಿನ ರಾಯರ ಹೆಸರು ಹೇಳಿ ತಲೆ ಮೇಲೆ ಹಾಕ್ಕೊಂಡಾಗ ವಿಶೇಷವಾಗಿ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಬಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾವುದೇ ಕೋರ್ಟ್ ಕೇಸ್ ಆಗಲಿ, ಜಮೀನಿನ ಕೇಸುಗಳಾಗಲಿ, ಮತ್ತು ಮದುವೆ ವಿಷಯದಲ್ಲಾಗಲಿ, ಬೇರೆ ಬೇರೆ ವಿಷಯಗಳಲ್ಲಾಗಲಿ ಈ ಮಂತ್ರಾಕ್ಷತೆಯಿಂದ ವಿಶೇಷವಾಗಿರ್ತಕ್ಕಂಥ ಬಲ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಈ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯಿಂದ ಎಲ್ಲರಿಗೂ ಸರ್ವೇ ಜನಾನಿ ಸುಖಿನೋ ಭವಂತು ಅಂತ ಹೇಳ್ಬೇಕಂತ. ಯಾಕೆಂದ್ರೆ ಸರ್ವೇರು ಯಾರು ಮಂತ್ರಾಕ್ಷತೆಯನ್ನು ತಗೊಂತಾರೆ, ಯಾರು ರಾಘವೇಂದ್ರ ಅಂತಾರೆ, ಆ ರಾಯರೇ ನಿಮ್ಮಲ್ಲಿ ಬಂದು ವಿಶೇಷ ಅನುಗ್ರಹವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾವ ಹಂಸನಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ
ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ, ಅತ್ಯಂತ ದಯಾಳವೇ ತಿಂತ ಗುರುಗಳು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ